ಎಂ.ಇ. ಸೀತಾರಾಮಯ್ಯನವರು ನವೋದಯ ಯುಗದ ಸುಪ್ರಸಿದ್ಧ ಬರಹಗಾರರು. ನಮಗೆಲ್ಲ MVC ಅಂತಲೇ ಪರಿಚಯ. 1910ರಲ್ಲಿ ಮೈಸೂರಿನಲ್ಲಿ ಹುಟ್ಟಿದ್ರು. ತಮ್ಮ 16ನೇ ವಯಸ್ಸಿನಲ್ಲಿ ಸುಮಾರು 1926 ಹೊತ್ತಿಗೆ ಅವರ ಬರಹಗಳು ಪ್ರಕಟವಾಗೋಕ್ಕೆ ಶುರುವಾಯಿತು. ಹಾಗೆ ಅತಿ ಚಿಕ್ಕ ಪ್ರಾಯದಲ್ಲೇ ಪ್ರಾರಂಭ ಮಾಡಿದ ಬರಹ ಅವರ ಕೊನೆ ತನಕ ನಿರಂತರವಾಗಿ ಅನೇಕ ವಿಧಗಳಲ್ಲಿ ಸಾಗಿ ಬಂತು ಅನ್ನೋದು ಬಹಳ ಮುಖ್ಯ. ಅದರ ಆಚೆಗೆ ನಮಗೆ MVC ಬಹಳ ಆಪ್ತವಾಗೋದು, ಹತ್ತಿರ ಆಗೋದು ಯಾಕೆ ಅಂತಂದರೆ, ಈ ಮನುಷ್ಯ ಸಂಗೀತದಲ್ಲಿ, ಚಿತ್ರಕಲೆಯಲ್ಲಿ ಬಹಳ ಆಸಕ್ತಿ ಇದ್ದಂಥವ್ರು ಅನ್ನೋದು. ಮೃದಂಗ ಕಲಿತಿದ್ರು, ಸಂಗೀತ ಗೊತ್ತಿತ್ತು, ಮತ್ತು ಚಿತ್ರಕಲೆಯಲ್ಲಿ ಕೆ ವೆಂಕಟಪ್ಪನವರ ಶಿಷ್ಯರಾಗಿ ಸಾಕಷ್ಟು ಉತ್ತಮವಾದ ರೇಖಾಚಿತ್ರಗಳನ್ನು, ವರ್ಣಚಿತ್ರಗಳನ್ನು ರಚಿಸಿದರು. ಶಾಂತಿನಿಕೇತನಕ್ಕೆ ಸಹ ಹೋಗಿ ಬಂದರು. ಅವರ ಅನೇಕ ಕೃತಿಗಳಿಗೆ ಚಿತ್ರಗಳನ್ನು ಅವರೇ ಬರೆದಿದ್ದಾರೆ. ಅವರ ಜೀವನ, ಅವರ ವ್ಯಕ್ತಿತ್ವ ಜ್ಞಾಪಿಸ್ಕೊಂಡ್ರೆ ಆಶ್ಚರ್ಯವಾಗುತ್ತೆ. ಬಡತನಕ್ಕೆ ಎದುರಾದರು, MA ಪಾಸ್ ಮಾಡಿದರು, ಸರಿಯಾಗಿ ಕೆಲಸ ಸಿಗಲಿಲ್ಲ, ಕಷ್ಟಪಟ್ಟರು. ಇದ್ರ ಜೊತೆಗೆ ಇಡೀ ಜೀವಮಾನ ಕಾಯಿಲೆ ಕಾಯಿಲೆ ಕಾಯಿಲೆಯನ್ನು ನರಳಿದರು. ಜೊತೆಗೆ ಪಾಪ ಒಂದು ಕಾಯಿಲೆಯಿಂದ ಅವರ ಬೆರಳುಗಳೆಲ್ಲ ಮುರುಟೋದವು. ಸ್ವಲ್ಪ ಕಾಲ ಅವರ ಲೇಖನಿ ಹೇಳೋದೇ ಕಷ್ಟವಾಗಿತ್ತು. ನಾವು ಅಂದ್ಕೊಳ್ತಾ ಇದ್ವು ಇನ್ನು ಸೀತಾರಾಮಯ್ಯನವರಿಗೆ ಬರೆಯೋದು ಕಷ್ಟ ಅಂತ. ಆದರೆ ಸಮೃದ್ಧವಾಗಿ ಬರೆದರು. ಆಶ್ಚರ್ಯ ಅಂದರೆ ಅದಾದಮೇಲೆ ಕೂಡ ಅವರ ಬರಹ ಅಷ್ಟೇ ಸ್ಪಷ್ಟವಾಗಿತ್ತು, ಅಷ್ಟೇ ಸುಂದರವಾಗಿತ್ತು. ಅವರು ತಮ್ಮ ಶುರು ವಯಸ್ಸಿನಲ್ಲಿ ಹೆಚ್ಚಾಗಿ ಕಾವ್ಯ, ಕಾದಂಬರಿ ಈ ಕಡೆ ಒಲವು ತೋರಿಸಿದರು. ಬಟ್ ಅವರ ಕಡೆಯ ದಿನಗಳಲ್ಲಿ ಸಂಶೋಧನೆಯನ್ನೇ ಮುಖ್ಯವನ್ನಾಗಿಟ್ಕೊಂಡು ಅನೇಕ ಪಾಂಡಿತ್ಯಪೂರ್ಣವಾದ ಗ್ರಂಥಗಳನ್ನು ಹೊರತಂದಿದ್ದಾರೆ. ಅವರು ತಮ್ಮ ಜೀವನದ ಕಡೆಯ ವರ್ಷಗಳಲ್ಲಿ BMC ಸ್ಮಾರಕ ಪ್ರತಿಷ್ಠಾನ ಎಂಬ ಒಂದು ಸಂಶೋಧನಾ ಸಂಸ್ಥೆಯನ್ನು ಶುರು ಮಾಡಿ ಹಲವಾರು ಉತ್ತಮ ಕಾರ್ಯಗಳನ್ನು ಆ ಸಂಸ್ಥೆಯ ಮೂಲಕ ನಡೆಸಿಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಇವರ ಸಂಶೋಧನಾ ಲೇಖನಗಳು ಮತ್ತು ಇವರ ಕವಿರಾಜ ಮಾರ್ಗ ಕೃತಿ ಇದೆಯಲ್ಲ, ಅದಂತೂ ಎಲ್ಲ ಸಾಹಿತಿಗಳಿಗೂ ಕೂಡ ಇವತ್ತಿಗೂ ಮಾರ್ಗದರ್ಶಕವಾಗುವಂಥ ಕೃತಿ. ಅದರ 2ನೆಯ ಮುದ್ರದಲ್ಲಿ ತುಂಬ ಸವಿಸ್ತಾರವಾದ ಒಂದು ಪೀಠಿಕೆಯನ್ನು ಕೊಟ್ಟಿದ್ದಾರಲ್ಲ, ಅದು ಇವತ್ತು ಎಲ್ರಿಗೂ ಅಧ್ಯಯನಕ್ಕೆ ಅದು ಉಪಯೋಗಕ್ಕೆ ಬರ್ತಾ ಇರುವಂಥದ್ದು. ಹೀಗೆ ಅವರು ಸಂಶೋಧನೆಯ ದಿಕ್ಕಿನಲ್ಲಿ ಮತ್ತು ಗ್ರಂಥ ಸಂಪಾದನೆಯ ದಿಕ್ಕಿನಲ್ಲಿ ಇವತ್ತಿನ ಪೀಳಿಗೆಗೆ ತುಂಬ ಉಪಯುಕ್ತವಾದ ಕೆಲಸಗಳನ್ನು ಮಾಡಿ ತೋರಿಸಿದ್ದಾರೆ ಅನ್ನುವಂಥದ್ದು. ರಾಘವ ಎನ್ನುವ ಕಾವ್ಯನಾಮದಲ್ಲಿ ಕೂಡ ಅನೇಕ ಕೃತಿಗಳನ್ನು ಬರೆದರು. MYC ರಾಘವ ಅಂತಲೇ ಅವರನ್ನು ಇವತ್ತಿಗೂ ಕೂಡ ಗುರುತಿಸ್ತಾರೆ. ಸುಮಾರು 10ಕ್ಕೂ ಹೆಚ್ಚು ಇವರ ಕಥಾ ಸಂಕಲನಗಳು ಪ್ರಕಟ ಆಗಿವೆ. ಇವರ ಕಥೆಗಳು ಈಗ ನಾವು ಈ ಸಂದರ್ಭದಲ್ಲಿ ಆರಿಸಿಕೊಂಡಿರುವ 2 ಕಥೆಗಳನ್ನು ಪರಿಗಣಿಸೋದಾದರೆ, ಒಂದು ಸಿಗರೇಟಿನ ತುಂಡು, ಮತ್ತೊಂದು ಅಳು ಅನ್ನುವಂಥದ್ದು. 2 ಕೂಡ ಕಥೆ ವಿಭಿನ್ನವಾದ ವಸ್ತುಗಳನ್ನು ಒಳಗೊಂಡಂಥದ್ದು. ಓಹೋ, ಈಗ ಬಂದ್ರಾ? ಕಾಫಿ ತಿಂಡಿ ಎಲ್ಲ ರೆಡಿ. ಏನಿವತ್ತು ನಿತ್ಯಕ್ಕಿಂತ ಅರ್ಧ ಗಂಟೆ ಮುಂಚೆ ಬಂದ್ಬಿಟ್ಟಿದ್ದೀರಲ್ಲ. ನೀವು ಬೇಗ ಬರ್ತೀರಾ ಅಂತಾನೆ ನಾನು ಎಲ್ಲ ಸಿದ್ಧ ಮಾಡಿಟ್ಕೊಂಡಿದ್ದೀನಿ. ಇಬ್ರು ಮನ್ಸು ಹೀಗೆ ಒಟ್ಟು ಕೊಡೋದು ಎಷ್ಟು ಅಪರೂಪ ಅಲ್ವಾ? ಅಂದ್ರೆ ಹೌದು, ಇಂಗ್ಲಿಷ್ ನಲ್ಲಿ ಇದನ್ನೇ ಕೋ ಇನ್ಸಿಡೆನ್ಸ್ ಅನ್ನೋದು. ಅಂದ್ರೆ ಅಂದ್ರೆ ಕಾಕತಾಳೀಯ ಅನ್ನಲ್ವೇ ಅದು. ಓಹೋ, ನೀವು ವಾಕಿಂಗು ಸಿನಿಮಾಕ್ಕೂ ಹೋಗ್ಬೇಕು ಅಂತ ಮನ್ಸು ಮಾಡಿದಿರಲ್ಲ, ಅದಕ್ಕೆ ನಾನು ಸಿದ್ಧವಾಗಿ ಅಲಂಕಾರ ಗಿಲಂಕಾರ ಮಾಡ್ಕೊಂಡ್ಬಿಟ್ಟಿದ್ದೆ. ಅಲಂಕಾರವೇನೋ ಗಿಲಂಕಾರ ಸಾಲ್ದೆ
ಮೈಸೂರು ಮಲ್ಲಿಗೆ, ಜರ್ದಾರಿ ಸೀರೆ, ಅಲ್ದೆ ಮನೆಯೆಲ್ಲ ಘಮಘಮ ಅನ್ನಿಸ್ತಿದಿ. ಇದೇನು ಪ್ಲಾನು ನನ್ನ ಕುಸಲಾಯಿಸೋದಕ್ಕೆ? ಏನಂದ್ರೆ ಕೂತ್ಕೊಂಡು ತಿನ್ಬಾರ್ದೆ? ಹೌದೌದು, ಅಷ್ಟೆಲ್ಲ ಕಾಸು ಖರ್ಚು ಮಾಡಿ ಊದುಬತ್ತಿ ತಂದಿದಿ, ದಂಡ ಆಗ್ಬಿಡುತ್ತೆ. ಅದು ಎಲ್ಲಿ ಘಮ್ ಅನ್ನುತ್ತೋ ಅಲ್ಲೇ ಕೂತ್ಕೊಂಡು ತಿಂತೀನಿ. ಇದೆಲ್ಲ ನಿಮ್ಗೋಸ್ಕರ ಅಂತಾನೆ ತಿಳ್ಕೊಳ್ಳಿ. ಇನ್ನೊಂದು 5 ನಿಮಿಷ ಮುಂಚೆ ಒದ್ಸಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೂ ಉರಿತಾನೆ ಇರ್ತಿತ್ತು. ಛೇ, ಈಗಾಗಲೇ ಎಲ್ಲ ಉರಿದು ಮುಗ್ದೋಗಿದೆ. ಆದ್ರೇನು ಮನೆ ಘಮಘಮ ಅಂತಿದೆಯಲ್ಲ, ನೀನ್ ತಿಂದಾಯ್ತಾ? ಇದೇನಂದ್ರೆ ಈಗ ಹೇಳ್ತೀರಾ ನೀವು? ನಿಮ್ಮನ್ ಬಿಟ್ಟು ನಾನು ಯಾವತ್ತಾದ್ರೂ ತಿಂದಿದ್ದೀನಾ? ಹಾಗಾದ್ರೆ ನಿಮ್ ತಟ್ಟೆನೂ ಇಲ್ಲ ತಂದ್ಬಿಡು, ಒಟ್ಟಿಗೆ ತಿನ್ನೋಣ. ನೀವ್ ಹೇಳಿದ ದಿಟ್ಟನೆ ತರ್ತೀನಿ, ಇಲ್ಲಾಂದ್ರೆ ಹೊತ್ತಾಗ್ಬಿಡುತ್ತೆ. ಗೊತ್ತಾಗುತ್ತೆ. ಎಲ್ಲಿಗೆ, ಏನ್ ಕತೆ? ಕಥೆ ಸಿನಿಮಾಗೆ ಹೋದ್ಮೇಲೆ ತಾನೇ. ಇವತ್ತು ಮನೆಯಲ್ಲೇ ಕತೆ ಮರ್ತು ಬಿಟ್ಟಿಯಾ? ತಿಂಗಳ ಕಡೆ ಅನ್ನೋದ್ನ ನೋಡಿ, ಇದನ್ನೆಲ್ಲ ದಾರಿಲಿ ಹೋಗ್ತಾ ಮಾತಾಡೋಣ. ಬೇಗ ಬೇಗ ತಿಂದು ಎದ್ದೇಳಿ. ನೋಡಿ, ನೀವೇನ್ ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ. ನಾನೇನ್ ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ ಅಂದ್ರೆ? ಓಹೋ, ಹೆಂಡತಿ ಗಂಡನ್ನೇ ಸಿನಿಮಾ ಕರ್ಕೊಂಡು ಹೋಗೋದು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅಲ್ಲ. ಕುಂಕುಮದ ಬೆಳ್ಳಿನೋ ಸಾಸಿವೆ ಡಬ್ಬನೋ ಹುಡುಕಿ ಒಂದು 5-10 ರೂಪಾಯಿ ಕೊಡು ಇದಕ್ಕೆ ಇಲ್ಲ ಅಂದೆ. ಈಗ ಎಲ್ಲಿಂದ ಬಂತು ದುಡ್ಡು? ಮೈಸೂರು ಮಲ್ಲಿಗೆ, ಬಾಳೆಹಣ್ಣು, ಊದಿನ ಕಡ್ಡಿ, ಅಲ್ಲ ತುಪ್ಪ ಆಲೂಗಡ್ಡೆ ಇಲ್ಲ ಅಂತ ಹೇಳಿದೆ. ಈಗ ನೋಡಿದ್ರೆ ಮೈಸೂರು ಪಾಕು ಉಪ್ಪೇರಿ, ಜೊತೆಗೆ ಸಿನಿಮಾಗೆ ಬೇರೆ ಕರ್ಕೊಂಡು ಹೋಗ್ತೀನಿ ಅಂತಿದ್ಯಾ. ಬಸ್ ಚಾರ್ಜು ಬೇರೆ. ಎಲ್ಲಿ ಬಂತು ದುಡ್ಡು? ಸಾಲನೋ ಸಂಪಾದನೆನಾ? ನೋಡಿ, ನೀವಾಗೆಲ್ಲ ಕೆದಕ್ ಕೇಳ್ಬೇಡಿ. ಇದೆಲ್ಲ ಹೆಂಗಸ್ರು ಗುಟ್ಟು. ಗಂಡಸ್ರಿಗೆ ಅದನ್ನೆಲ್ಲ ಹೇಳೋದು ಇಲ್ಲ, ನೀವು ಅದನ್ನ ಕೇಳಲೂಬಾರ್ದು. ಗಳಿಸೋದಕ್ಕೆ ಗಂಡಸಿಗೆ ಒಂದೇ ಮಾರ್ಗ, ಹೆಂಗಸಿಗೆ ಹಲವಾರು ಮಾರ್ಗ ಅಲ್ವೇನೋ? ಹೋಗಿ ಅಂದ್ರೆ ಏನೇನು ಮಾತಾಡ್ತೀರಾ. ಇರಿ, ಕಾಫಿ ತರ್ತೀನಿ. ಏನಾಯ್ತು? ಯಾರು ಬಂದಿದ್ರು ಮನೆಗೆ ನಾನು ಬರೋಕ್ ಮೊದ್ಲು? ಹೋಗಲೇ. ಯಾರು ಇಲ್ವಲ್ಲ? ಯಾರು ಇಲ್ಲ? ನಿಜವಾಗಿ? ನಿಜವಾಗ್ಲು ನನ್ನ ಆಣೆಗ್ಲು. ನಿನ್ನ ಆಣೆ ಅಲ್ಲ, ನನ್ನ ಆಣೆಗೂ. ಹೋಗಲೇ. ನಾನು ಅವತ್ತೇ ಹೇಳಿಲ್ವಾ ನಿಮ್ಮ ಆಣೆ ಹಾಕೋದಿಲ್ಲ ಅಂತ? ಪತಿವ್ರತೆ, ಪತಿ ಸೇವಾ ಪಾರಾಯಣ. ಯಾರನ್ನು ಮೆಚ್ಚೋದಕ್ಕೆ ಅಂತ ಶಿಸ್ತು, ಶೃಂಗಾರ, ತಿಂಡಿ, ತೀರ್ಥ. ನನಗೆ ಅಂತ ಬರೀ ನಾಟಕ. ನಿನ್ನ ದುರಾದೃಷ್ಟಕ್ಕೆ ನಾನು ಮುಂಚೆ ಬಂದ್ಬಿಟ್ಟೆ. ಮಾಲ್ ಸಮೇತ ಕಳ್ಳ ಸಿಕ್ಬೀಳೋ ಹಾಗೆ ಸಿಕ್ಬಿದ್ದಿದ್ಯಾ. ಯಾರು ಬಂದಿರಲಿಲ್ಲ ಅಂತ ಬಾಯಿ ಬಡಿದ್ಯಾ. ನಿನ್ನ ಕಡಿದ್ರು ಪಾಪ ಬರೋಲ್ಲ. ಮೌನಂ ಸಮ್ಮತ ಲಕ್ಷಣಂ ಅಂತಾರೆ. ನೀನ್ ಮಾತಾಡದೆ ಇರೋದೇ ನಿನ್ ತಪ್ಪನ್ನು ಒಪ್ಕೊಂಡ ಹಾಗೆ. ನಾನೇನು ಹೆಂಡು ಕುಡ್ಕ ಅಲ್ಲ, ಅವಿದ್ಯಾವಂತ ಅಲ್ಲ, ಹೆಡ್ಡ ಅಲ್ಲ, ಹುಚ್ಚ ಅಲ್ಲ ನಿನ್ ತಲೆ ಕಡಿಯೋದಕ್ಕೆ. ಹೇಳು, ಯಾರಿಗಾಗಿ ಈ ವೈಭವ ಎಲ್ಲ? ನಿಜ ಹೇಳು ಅಷ್ಟೇ. ಆಮೇಲೆ ನಿನ್ ಪಾಡ್ ನಿನ್ಗೆ, ನನ್ನ ಪಾಡ್ ನನಗೆ. ನೋಡಿ, ನೀವು ನನ್ನ ಮೇಲೆ ಸುಮ್ಮನೆ ಅನುಮಾನ ಪಡ್ತಾ ಇದ್ದೀರಾ. ಅಂದ್ರೆ ಏನು ಸಾಕ್ಷಿ ಇಲ್ಲದೆ ಸುಮ್ಮನೆ ನನ್ನ ಮೇಲೆ ಅನುಮಾನಿಸ್ತಾ ಇದ್ದೀರಾ. ಸಾಕ್ಷಿ? ಇದಕ್ಕಿಂತ ಸಾಕ್ಷಿ ಬೇಕಾ? ನಾನಂತೂ ಸಿಗರೇಟ್ ಸೇದಲ್ಲ, ಹೌದು ತಾನೆ? ನೀನು ಸೇದಲ್ಲ ಹಾಗಂತ ಅನ್ಕೊಂಡಿದ್ದೀನಿ. ಮತ್ತೆ ಹ್ಯಾಕ್ ಬಂತು ನಮ್ಮ ಮನೆಗಿದು? ಎಲ್ಲಿಗೆ ಅಂದ್ರೆ? ನಾನು ಆಗ್ಲೇ ಹೇಳಲಿಲ್ಲ, ನನ್ನ ಪಾಡ್ ನನಗೆ, ನಿನ್ನ ಪಾಡ್ ನಿನಗೆ. ನನಗೆ ಹೋಟ್ಲಲ್ಲಿ ಹೆಂಡತಿ ಕಾಟ ಇರಲ್ಲ, ನಿಂಗೆ ಮನೇಲಿ ಗಂಡನ ಕಾಟ ಇರಲ್ಲ, ಸ್ವತಂತ್ರಲಾಗಿರ್ಬೋದು, ಹೌದು ತಾನೆ? ನೋಡಿ, ನಿಮ್ ಕಾಲು ಬಿದ್ದು ಬೆಳ್ಕೊಳ್ತೀನಿ, ನಾನು ನಂಬಿ. ಈ ಮನೆಗೆ ಬರ್ಬಾರ್ದಂತವ್ರು ಯಾರು ಬಂದಿಲ್ಲ. ಹಾಗಾದ್ರೆ ಯಾಕೆ ಬೊಗಳಲ್ಲ ನೀನು? ಯಾರು ಬಂದಿದ್ರು? ನಮ್ಮ ಅಣ್ಣ. ನಿನ್ನ ಮನೆಗೆ ಕರ್ಕೊಂಡು ಹೋಗಕ್ ಬರ್ತೀನಿ ಅಂದಾಗ ನನ್ನ ಕೈಲಿ ಜಗಳ ಕಾದು ಹೀನಾಮಾನ ಬೈದು ನಮ್ಮ ಮನೆ ಹೊಸಲ್ ಮೆಟ್ಟಲ್ಲ ಅಂತ ಹೇಳಿದ್ನಲ್ಲ, ಅವನು ಅವನೇ ರಾಜ. ರಾಜ? ಆ ಪೋಲಿ, ಪಟಿಂಗ, ಇಸ್ಪೀಟ್ ರಾಜ. ಅವನಿಗೆ ಬೆಂಗಳೂರಿನಲ್ಲಿ ಸಿನಿಮಾ, ಜೂಜ್ ಕಟ್ಟೆ ಎಲ್ಲ ಗುತ್ತಿಗೆ. ಇವತ್ತು ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ನಲ್ಲಿ ಕಂಡ, ತಲೆ ತಗ್ಗಿಸ್ಕೊಂಡು ಹೋದ. ನನಗೇನು ಗೊತ್ತಾಗಬೇಕು ಅವನು ಬಂದಿದ್ದಾನ ಮನೆಗೆ ಅಂತ? ಯಾರೋ ಶತ್ರು ಅಂತ ಭಾವಿಸ್ದೆ. ಓಹೋ, ಅವನಿಗೋ ಈ ಆತಿಥ್ಯ, ಈ ಸಂತೋಷ ಎಲ್ಲ ಅವನಿಗೋಸ್ಕರ ಅಲ್ಲ ಅಂದ್ರೆ ಎಲ್ಲ ನಿಮಗೋಸ್ಕರನೇ. ನಿಮ್ಮನ್ನು ಸಂತೋಷ ಪಡಿಸಿ ಅವನು ಬಂದಿದ್ದ ವಿಷಯನ ಮುಚ್ಚಿಡೋಣ ಅಂತ ಹೋದೆ.
ಛೇ, ನಾನೇ ಮೋಸ ಹೋದೆ. ಮೈಸೂರಿನಲ್ಲಿ ಯಾವುದೋ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅಲ್ಲಿ ಅವನ್ ಕೆಲಸ ಮಾಡಿ ಹಾಳಾದ. ಅದು ಹೋಗ್ಲಿ, ಅವ್ನು ನಮ್ಮನೆ ಹೊಸಲು ಮೆಟ್ಟಲ್ಲ ಅಂದೋನು ಬಂದಿದ್ದಾದ್ರೂ ಯಾಕೆ? ಅದೇ ವಿಷಯನೇ ನಾನು ನಿಮ್ಗೆ ಹೇಳೋಕೆ ಹೊರಟೆ. ನೀವು ಕೋಪ ಮಾಡ್ಕೊಳ್ದೆ ನನಗೆ ಕ್ಷಮಿಸ್ತೀನಿ ಅಂದರೆ ಹೇಳ್ತೀನಿ. ಹೇಳು. ನೀವು ಚುರ್ಕಂಡ್ಗೆ ಆ ಸಿಗರೇಟಿಂಗ್ ತುಂಬ ಕಾಣಿಸ್ತು. ನಾನು ಎಡ್ಗೈಲಿ ಬಳೆ ಇಲ್ದಿದ್ದು ಕಾಣಿಸ್ತಿಲ್ವಾ? ಎಡಗೈ ಬಳೆ ಅವನು ಪುಟ್ಯ. ಹೌದು. ಮೈಸೂರಿನಲ್ಲಿ ಯಾವುದೋ ಬ್ಯಾಂಕ್ನಲ್ಲಿ ಖಜಾಂಚಿ ಆಗಿದ್ದೀನಿ ಅಂದ. ಏನೋ ಸ್ವಲ್ಪ ಲೆಕ್ಕ ವ್ಯತ್ಯಾಸ ಆಗಿ ಹಣ ಕಮ್ಮಿ ಬಂದಿದೆಯಂತೆ. ಅದನ್ನ ನಾಳೆನೆ ಭರ್ತಿ ಮಾಡದೆ ಹೋದ್ರೆ ಅವನ್ನ ಜೈಲ್ಗೆ ಹಾಕ್ಬಿಡ್ತಾರೆ ಅಂತ ಹೆದರಿ ಒಂದೇ ಸಮನೆ ಅಳಕ್ ಶುರು ಮಾಡ್ದಾರಿ. ನನ್ನ ಕರುಳು ಚಿಳುಕಂದು ನನ್ನ ಕೈಲಿ ಬಿದ್ದ ಬಳೆ ಖರ್ಚು ಕೊಟ್ಬಿಟ್ಟೆ. ಹೋಗ್ಲಿ ಬಿಡು, ನಿನ್ ಬುದ್ಧಿ ಮಂಕಾದ್ರೂ ಕರುಳಾದ್ರೂ ಚುರುಕಾಗಿದೆಯಲ್ಲ. ಒಂದು ಕ್ಷಣದಲ್ಲಿ ಎಷ್ಟೊಂದು ದುಡುಕ್ಬಿಟ್ಟೆ. ಎಲ್ಲ ಈ ಸಿಗರೇಟ್ ತುಂಡಿಂದಲೇ ಆಗಿದೆ. ವಿಷಯ ತಿಳಿದ ತಕ್ಷಣ ಅಷ್ಟೇ ಸರಳವಾಗಿ ಅದಕ್ಕೆ ಪರಿಹಾರವನ್ನು ತಾನೇ ಕಲ್ಪಿಸಿಕೊಳ್ಳುವ ಗಂಡ. ಇದು ಈ ಹೊತ್ತಿನ ವಿಮರ್ಶೆಯ ನಿಕಷಕ್ಕಿಟ್ಟರೆ ವಿಮರ್ಶಕರು ಇದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೊಡ್ಬೋದೇನೋ. ಆದರೆ MVC ಅವರು ಬರೆದ ಕಥೆಗಳಲ್ಲಿ ಆ ಬಗೆಯ ಯಾವ ಉದ್ದೇಶಗಳು ಇಲ್ಲ ಅನ್ನುವಂಥದ್ದು. ಮತ್ತೊಂದು ಅಳು ಅನ್ನುವಂಥ ಕತೆ. ಅಳುವಿನಿಂದಲೇ ಪ್ರಾರಂಭ ಆಗಿ ಅಳುವಿನಲ್ಲೇ ಮುಕ್ತಾಯವಾಗುವಂಥ ಕತೆ. ಅಮ್ಮ, ನನಗೆ ಮದುವೆ ಈಗಲೇ ಯಾಕಮ್ಮ? ಇನ್ನೇನು ಮುದ್ಕ ಆದ್ಮೇಲೆ ಮದುವೆ ಮಾಡ್ಕೊತೀಯಪ್ಪ? ಹಾಗಲ್ಲಮ್ಮ, ಮತ್ತೆ ನನಗೆ ಸಂಬಳ ಬೇರೆ ಕಮ್ಮಿ. ಅಯ್ಯೋ, ಕಮ್ಮಿ ಅಂತ ಮದುವೆ ಮಾಡ್ಕೊಳ್ದಿರಕ್ಕಾಗತ್ತಾ? ನಮ್ಮ ಥರ ಅವರು ಬಡವರು. ಹುಡುಗಿ ಲಕ್ಷ್ಮಿ ಥರ ಇದ್ದಾಳು. SLCನೂ ಓದಿದ್ದಾಳೆ, ಸಂಗೀತ ಬೇರೆ ಬರುತ್ತೆ ಕಣೋ. ನಿನಗೆ ಸಂಗೀತ ಅಂದರೆ ತುಂಬ ಇಷ್ಟ ಅಲ್ವಾ? ಅದೆಲ್ಲ ಸರಿನಮ್ಮ, ಮೊದಲು ಇಂದಿರಾ ಮದುವೆ ಮಾಡ್ಬೇಕಲ್ವಾ? ಇಂದಿರಾ ಮದುವೆಗೆ ದುಡ್ಡು ಬೇಕಲ್ಲಪ್ಪ. ಏನಮ್ಮ ಹೇಳ್ತೀಯ? ನನ್ನ ಮದುವೆ ಆಗ್ಬಿಟ್ರೆ ದುಡ್ಡು ಬಂದ್ಬಿಡತ್ತಾ? ವರೋಪಚಾರ ಅಲ್ಲದೆ ಕೈಗೆ 1000 ರೂಪಾಯಿ ಕೊಡ್ತಾರಂತೆ. ಅದು ಇಂದಿರಾ ಮದುವೆಗಾಗತ್ತಲ್ವಾ? ನನಗಂತೂ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ನೀನು ನೋಡೋ ಒಂದ್ಸತಿ. ನೀನು ಒಪ್ಪಿದ್ರೆ ಮದುವೆ, ಇಲ್ಲದೆ ಹೋದ್ರೆ ಬೇಡ. ಸರಿನಮ್ಮ. ಕೂಗಿಗೆ ಮನಸೋತು ಮೋಹದಿ ಮೈ ಬಿಗಿದೆ, ಕೂಗಿಗೆ ಮನಸೋತು ಮೋಹದಿ ಮೈ ಬಿಗಿದೆ, ಕೂಗಿಗೆ ಮನಸೋತು ಮೋಹದಿ ಮೈ ಬಿಗಿದೆ. ಆಗರಿವಾಯಿತು ಅವನೇ ಜನಾರ್ದನ, ಆಗರಿವಾಯಿತು ಅವನೇ ಜನಾರ್ದನ. ಬಾಮೆಯ ನೋಡಲು ತಾ ಬಂದ ಬೃಂದಾವನದಿಂದ ಮುಕುಂದ, ಭಾಮೆಯ ನೋಡಲು ತಾ ಬಂದ. ನಿನ್ನ ಹೆಸರೇನಮ್ಮ? ರೋಹಿಣಿ. ಎಲ್ಲಿವರೆಗೂ ಓದಿದ್ದೀರಿ? SLC. ಅಡುಗೆ ಕೆಲಸ ಎಲ್ಲ ಬರುತ್ತಮ್ಮ? ಚೆನ್ನಾಗಿ ಹೇಳಿದೆಯಮ್ಮ. ಇನ್ನೊಂದು ಹೇಳ್ತೀಯ ಮಗು? ಪರಾದಿ ನಾನು. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಕಪಟ ನಾಟಕ ಸೂತ್ರಧಾರಿ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಅಪರಾಧಿ ನಾನಲ್ಲ, ಅಪರಾಧ. ಪಾಪ ಸಂಕೋಚ, ಯಾರಾದ್ರಿಗೂ ಹಾಡ್ದವಳಲ್ಲ.
ಸರಿ ಹೋಯ್ತೋ ಇಲ್ಲೋ ಅಂತ ಅಳು ಬಂದ್ಬಿಟ್ಟಿದೆ. ತಪ್ಪು ತಿಳ್ಕೊಬೇಡಿ. ನಾವು ಸ್ವಲ್ಪ ಇಲ್ಲೇ ಮಾತಾಡ್ಕೊಂಡು ಬಂದು ಹೇಳ್ಬೋದಾ? ಆಗಬಹುದು. ಇಲ್ಲೇ ಬರ್ತೀನಿ. ಎಲ್ಲ ಸರಿ. ಆ ಹುಡುಗಿ ಅಳ್ತಾ ಇದ್ಲು. ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ವಲ್ಲ. ಇಷ್ಟ ಇಲ್ದಿದ್ರೆ ಮೊದಲೆಲ್ಲ ನಗ್ತಾ ನಗ್ತಾ ಮಾತಾಡ್ತಿದ್ಲೇನೋ. ಖಂಡಿತ ಅವಳಿಗೆ ಇಷ್ಟ ಇದೆಯೋ. ಅಮ್ಮ, ಹುಡುಗನ ಅಣ್ಣನಾಗಿ ನಾನು ಹೇಳೋದಿಷ್ಟೇ. ಹೆಣ್ಣು ಅಂದರೆ ನಾಚಬಹುದು, ಬಿಗುಮಾನನೂ ತೋರಿಸಬಹುದು, ಬಿಂಕಾನೂ ಮೆರೀಬಹುದು. ಆದರೆ ಅಳೋದು ಅಂದರೆ ಅಪಶಕನ ಅಲ್ವಾ ಅಂತ. ಮದುವೆ ಮಂಟಪದಲ್ಲಿ ಧಾರೆ ಏರಿಯುವಾಗ ತಂದೆ ತಾಯಿಗಳೇ ಅಳ್ತಾರೆ, ಕಣ್ಣೀರಿನಲ್ಲೇ ಧಾರೆ ಏರಿತಾರೆ. ಮದುವೆ ಮೊದಲೇ ಅಳ್ತಾರಂತೆ. ಇನ್ನು ಹುಡುಗಿ ಈಗತ್ರ ಏನು ತಪ್ಪು ಅಂತ ನನ್ನ ಅಭಿಪ್ರಾಯ. ಹುಡುಗಿ ಅಷ್ಟು ಮುದ್ದಾಗಿದ್ದಾಳೆ, ಬೇರೆ ಅನುಕೂಲಗಳು ಚೆನ್ನಾಗಿದೆ. ಅದೇನೋ ಸರಿ, ಹುಡುಗಿನೂ ಚೆನ್ನಾಗಿದ್ದಾಳೆ, ಅನುಕೂಲನೂ ಆಗುತ್ತೆ, ಇಲ್ಲ ಅಂತಲ್ಲ. ನೀನೇನೋ ಹೇಳ್ತೀಯ ರಮೇಶ? ಸಂತೋಷಕ್ಕೂ ಕೆಲವ್ರು ಅಳ್ತಾರೆ ಅಲ್ವಾ, ಅದೇ ಥರ ಇರಬೇಕು ಈ ಹುಡುಗಿನೂ. ನನಗೇನೋ ಹುಡುಗಿ ಒಪ್ಪಿಗೆ. ಆಯ್ತು, ನಿಮ್ಮ ಇಷ್ಟ. ಸರಿ, ಹೇಳೋಣ, ನಡಿ. ರೋಹಿಣಿ, ರೋಹಿಣಿ, ಯಾಕೆ ಅಳ್ತಾ ಇದೀಯಾ? ರೋಹಿಣಿ, ನನ್ನ ಮೇಲೆ ನಿನ್ ಪ್ರೀತಿ ಇಲ್ವಾ ರೋಹಿಣಿ? ಹಾಗೆಲ್ಲ ಹೇಳಬೇಡಿ. ಮತ್ತೆ ಯಾಕೆ ಅಳ್ತೀಯಾ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತಾದ್ರೂ ಹೇಳು ರೋಹಿಣಿ. ನೀನು ಇಷ್ಟ ಇಲ್ಲದೆ ಏನಾದರೂ ನನ್ನ ಮದುವೆ ಆಗ್ಯಾ? ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ. ನಿಮ್ಮನ್ನು ಕಂಡ್ರೆ ನಂಗೆ ತುಂಬ ಇಷ್ಟ. ನಾನು ಬಡವ ಅಂತ ದುಃಖನ? ಚಿಚಿ, ಹಾಗಲ್ಲ. ಅಥವಾ ನೀನು ಬೇರೆ ಯಾರನ್ನಾದರೂ ಪ್ರೀತಿಸಿದೀಯಾ? ಇಲ್ಲ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನಾನು ಪ್ರೀತಿಸೋದು ನಿಮ್ಮನ್ನು ಮಾತ್ರ. ಮತ್ತೆ ಯಾಕೆ ಅಳ್ತೀಯ ರೋಹಿಣಿ? ನೀನು ಹೇಳಲೇಬೇಕು. ದಯವಿಟ್ಟು ಅದೊಂದನ್ನು ಮಾತ್ರ ಕೇಳಬೇಡಿ. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಾನು ಚಾಪೆನ ಕೆಳಗಡೆ ಹಾಸ್ಕೊಂಡು ಮಲ್ಕೊಳ್ತೀನಿ. ಸರಿ ರೋಹಿಣಿ, ಹಾಗೆ ಮಾಡು.
ಏನುಂಟು? ಮದುವೆಗೆ ಮುಂಚೆ ಹೀಗಿರಲಿಲ್ಲ. ಬೇರೆ ವಿಷಯದಲ್ಲೆಲ್ಲ ಹೇಗೂ ರಮೇಶು? ಎಲ್ಲ ಸರಿ ಮಾವಯ್ಯ. ಅಡುಗೆ, ಮನೆ, ಒಪ್ಪ, ಓರ್ಣ ಎಲ್ಲ ಫಸ್ಟ್ ಕ್ಲಾಸ್. ನನ್ನ ಜೊತೆ ವಾಕಿಂಗ್ ಬರ್ತಾಳೆ, ಸಿನಿಮಾಗೆ ಬರ್ತಾಳೆ, ನಗ್ತಾ ನಗ್ತಾ ಮಾತಾಡ್ತಾಳೆ. ಆದರೆ ರಾತ್ರಿ ಹೊತ್ತು ಮಾತ್ರ ಮಾವಯ್ಯ ಮಗು ಥರ ಅಳ್ತಾ ಕೂತ್ಕೊಂಡ್ಬಿಡ್ತಾಳೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರತ್ತಾದ್ರೂ ಯಂತ್ರ ಕಟ್ಟಿಸ್ಬೇಕಾಗಿತ್ತ? ಯಂತ್ರ ಕಟ್ಸಿದ್ದಾಯ್ತು, ಮಂತ್ರ ಹಾಕ್ಸಿದ್ದಾಯ್ತು, ಏನು ಪ್ರಯೋಜನನೇ ಆಗ್ತಾ ಇಲ್ಲ ಮಾವಯ್ಯ. ಯಾರಾದ್ರೂ ಲೇಡಿ ಡಾಕ್ಟರ್ ಹತ್ರ ತೋರ್ಸೋ? ಅದು ಆಯ್ತು ಮಾವಯ್ಯ, ಎಲ್ಲ ಟೆಸ್ಟು ಮುಗೀತು, ಏನೂ ಕಾಯಿಲೆ ಇಲ್ಲ. ಹಿಸ್ಟೀರಿಯಾ ಇರಬಹುದು. ಒಂದ್ಸಾರ್ತಿ ಹುಚ್ಚಾಸ್ಪತ್ರೆ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಅಂದ್ರು. ಹುಚ್ಚಾಸ್ಪತ್ರೆಗೆ ಬಾ ಅಂತ ಹ್ಯಾಕ್ ಕರೆಯೋದು ಮಾವಯ್ಯ? ಸಂಕೋಚ ಆಗ್ತಾ ಇದೆ. ಇದಕ್ಕೆಲ್ಲ ಸಂಕೋಚ ಪಟ್ಕೋಬಾರ್ದು. ಎಲ್ಲ ನಾವು ಎದುರಿಸ್ಲೇಬೇಕಲ್ಲ. ಉಪಾಯವಾಗಿ ಕರ್ಕೊಂಡು ಹೋಗು. ಬನ್ನಿ ಕೂತ್ಕೊಳ್ಳಿ. ತಪ್ಪು ತಿಳ್ಕೊಬೇಡಿ. ನೀವು ಆಗಾಗ್ಗೆ ಕಾರಣ ಇಲ್ಲದೆ ಅಳ್ತಾ ಕೂತ್ಕೋತೀರಂತೆ, ಹೌದಾ? ಕಾರಣ ಇಲ್ಲದೆ ಅತ್ರೆ ನಕ್ರೆ ಏನಂತಾರೆ ಅಂತ ನಿಮಗೆ ಗೊತ್ತಲ್ವಾ? ಅಳೋದೇ ನಿಜ ಆದರೆ ಅದಕ್ಕೊಂದು ಕಾರಣ ಇರಬೇಕು. ದುಃಖದ ಕಾರಣ ಯಾವುದಾದ್ರೂ ಇದ್ದರೆ ಅದನ್ನು ಮುಚ್ಚಿಟ್ಕೋಬಾರ್ದು. ನಿಮ್ಮ ನೆರವೇರದ ಆಶೆನೋ ಅಥವಾ ಕಹಿ ನೆನಪೋ ಇದ್ದರೆ ನನಗೆ ಹೇಳಬೇಡಿ, ನಿಮ್ಮ ಯಜಮಾನ್ರಿಗೆ ಹೇಳಿ. ಅವ್ರಿಗೂ ಹೇಳದೇ ಇರಲಾದಂಥ ಯಾವುದಾದ್ರೂ ವಿಷಯ ಇದೆಯಾ? ಇರಲ್ಲ ಅಲ್ವಾ? ಡಾಕ್ಟ್ರೇ, ನಿಮ್ಮ ದಮ್ಮಯ್ಯ, ನೀವಿಬ್ರು ಸೇರ್ಕೊಂಡು ನನಗೆ ಹುಚ್ಚಿಡಿಸ್ತಿದ್ದೀರಾ. ಇನ್ನೊಂದು ನಿಮಿಷ ನಾನು ಇಲ್ಲೇ ಇದ್ರೆ ನನಗೆ ಹುಚ್ಚೆ ಹಿಡಿಯುತ್ತೆ. ಮಿಸ್ಟರ್ ರಮೇಶ್, ಅವರ ಅಳುವಿಗೆ ಒಂದು ಕಾರಣ ಇದ್ದೇ ಇರುತ್ತೆ. ಈಗ ನೀವು ಉಪಾಯವಾಗಿ ಅದೇನು ಅಂತ ತಿಳ್ಕೋಬೇಕು. ಕಾರಣ ತಿಳ್ಕೊಂಡ್ರೆ ಸಮಸ್ಯೆನ ಸುಲಭವಾಗಿ ಬಗೆಹರಿಸ್ಬೋದು. ಆಗ ಅಳು ನಿಲ್ಲುತ್ತೆ, ಸಂತೋಷ ಬರುತ್ತೆ. ಈಗ ನನ್ನ ಸಜೆಷನ್ ಏನು ಅಂದರೆ, ಈಗ ನೀವೇ ಅವರಿಗೆ ವೈದ್ಯರಾಗಬೇಕು. ಓಕೆ, ಗುಡ್. ಕಾಫಿ ತಗೊಳ್ಳಿ. ಸಕ್ಕರೆ ಸರಿ ಇದೆಯಾ? ಫಸ್ಟ್ ಕ್ಲಾಸ್ ಆಗಿದೆ. ನೋಡು, ಬೇಗ ರೆಡಿ ಆಗ್ಬಿಡು, ಪಿಕ್ಚರ್ಗೆ ಹೋಗೋಣ. ರೀ, ನನಗೇನು ಹುಚ್ಚಿಡ್ದಿಲ್ಲ, ಹಿಡಿಯೋದೇ ಇಲ್ಲ. ನನಗೆ ಪಿಕ್ಚರ್ ನೋಡಿ ಅಭ್ಯಾಸ ಇಲ್ಲ. ನೀವು ಹೋಗಿ ಬನ್ನಿ. ಓಹ್, ಏನೇನೋ ಮಾತಾಡಬೇಡ, ಹೋಗು, ರೆಡಿ ಆಗೋಗು. ರೀ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿದೆ ರೀ. ನನ್ನಿಂದ ನಿಮಗೆ ಯಾವ ಸುಖನೂ ಸಿಗ್ತಿಲ್ಲ. ಅದಕ್ಕೆ ಇನ್ನೊಂದು ಮದುವೆ ಮಾಡ್ಕೊಳ್ಳಿ. ರೋಹಿಣಿ, ನಿಂಗೆ ಬುದ್ಧಿ ಗಿದ್ದಿ ಸರಿ ಇದೆ ತಾನೆ? ಇಲ್ಲ ಅಂತ ಹೇಗೋ ಅನುಮಾನ ಆಗಿದೆಯಲ್ಲ, ಅದಕ್ಕೆ ಹೇಳ್ತಿರೋದು. ನಾ ತಮಾಷೆ ಮಾಡ್ತಿಲ್ಲ ರೀ, ನಿಜವಾಗ್ಲೂ ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳೇಬೇಕು. ರೋಹಿಣಿ, ನೀನು ಹೇಗಿದ್ರು ಸರಿ, ನಾನು ಖಂಡಿತವಾಗ್ಲೂ ಇನ್ನೊಂದು ಮದುವೆ ಮಾಡ್ಕೊಳ್ಳೋದಿಲ್ಲ. ನೋಡು, ದಯವಿಟ್ಟು ಇನ್ಯಾವತ್ತೂ ಈ ರೀತಿ ಮಾತಾಡಬೇಡ.
ರೋಹಿಣಿಯ ನಮಸ್ಕಾರಗಳು. ನಾನು ಅಳುವುದಕ್ಕೆ ಕಾರಣವನ್ನು ತಿಳಿಯಲು ನೀವು ಅನೇಕ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದೀರಿ. ನಿಮ್ಮ ಎದುರಿಗೆ ಹೇಳಲು ನನಗೆ ಧೈರ್ಯವಾಗಲಿಲ್ಲ. ನಾನು ಅಳುತ್ತಿರುವ ಕಾರಣವನ್ನು ಹೇಳಿ ಸಾಯಬೇಕೆಂದಿದ್ದೇನೆ. ನನ್ನ ಮದುವೆಗೆ ಮುಂಚೆ ಎಲ್ಲರಂತೆ ಮದುವೆಯ ಬಗ್ಗೆ ಬಗೆ ಬಗೆಯ ಕನಸುಗಳನ್ನು ಕಟ್ಟಿದ್ದೆ. ಬದುಕಿನ ಕಾಮನ ಬಿಲ್ಲಿನ ಎಲ್ಲ ಬಣ್ಣಗಳು ನನ್ನದಾಗಬೇಕೆಂದು ಬಯಸಿದ್ದೆ. ನನ್ನದೇ ಆದ ಒಂದು ಪುಟ್ಟ ಮನೆ, ಸಂಸಾರ ನನಗಿರಬೇಕೆಂಬ ಹಂಬಲ ನನ್ನಲ್ಲಿತ್ತು. ಒಂದು ದಿನ ನನ್ನ ಸ್ನೇಹಿತೆಯೊಬ್ಬಳು ತನ್ನ ನೃತ್ಯದ ಪಾಠದ ಮನೆಗೆಂದು ನನ್ನನ್ನು ತನ್ನ ಜೊತೆಗೆ ಕರೆದೊಯ್ದಳು. ಒಂದು ಕೊಠಡಿಯಲ್ಲಿ ನನ್ನನ್ನು ಇರಿಸಿ ಆಕೆ ಆಚೆ ಹೋದಾಗ ಧನಿಕನೊಬ್ಬನು ಬಂದು ನನ್ನ ಮೇಲೆ ಅತ್ಯಾಚಾರವೆಸಗಲು ಪ್ರಯತ್ನಿಸಿದ. ನಾನು ಆತನನ್ನು ವಿಮುಖನನ್ನಾಗಿ ಮಾಡಲು ಪರಿಪರಿಯಾಗಿ ಪ್ರಾರ್ಥಿಸಿದರು. ನನ್ನ ಪ್ರಾರ್ಥನೆ ಮರಳುಗಾಡಿನಲ್ಲಿ ನೀರಿಗಾಗಿ ಕೂಗಿ ಪ್ರಾಣ ಬಿಡುವ ಪಕ್ಷಿಯಂತಾಯಿತು. ನನ್ನ ಬದುಕಿನ ಎಲ್ಲ ಆಸೆಗಳು, ಕನಸುಗಳು ಅದೇ ಕ್ಷಣದಲ್ಲಿ ಭಗ್ನಗೊಂಡವು. ನನ್ನ ಬದುಕಿಗೆ ಮುಂದೆ ಬೆಳಕೇ ಇಲ್ಲದಂತೆ ಅನಿಸಿತು. ಇದುವರೆಗೆ ನನ್ನ ಹೊರತು ಈ ವಿಚಾರ ಬೇರ್ಯಾರಿಗೂ ತಿಳಿದಿಲ್ಲ. ನನ್ನ ಮಲಿನ ಮೈಯಲ್ಲಿನ ಪ್ರಾಣವನ್ನು ಕಳೆದುಕೊಳ್ಳಲು ಯತ್ನಿಸಿದರೂ ಸಾಧ್ಯವಾಗುತ್ತಿಲ್ಲ. ಅಂದು ನಾನು ಹಾಡು ಹೇಳುತ್ತಿರುವಾಗ ನನ್ನನ್ನು ಒಪ್ಪಿದ್ದೀರಿ ಎಂದು ನಿಮ್ಮ ನೋಟದಿಂದಲೇ ಗೊತ್ತಾದಾಗ ನಿಮಗೆ ಮೋಸ ಮಾಡುತ್ತಿರುವ ಪಾಪ ಪ್ರಜ್ಞೆ ನನ್ನಲ್ಲಿ ಉಂಟಾಗಿ ನನ್ನ ಆ ಅಳು ಶುರುವಾಯಿತು. ನಿಮ್ಮಂಥ ಮುಗ್ಧರಿಗೆ ದ್ರೋಹ ಮಾಡಿದ ಪಾಪಿ ನಾನು. ನನ್ನ ಪಾಪವನ್ನು ಕ್ಷಮಿಸಲು ಸಾಧ್ಯವೇ? ಕೈ ಮುಗಿದು ಬೇಡುತ್ತೇನೆ. ನೀವು ಬೇರೊಂದು ಮದುವೆಯಾಗಿ ಸುಖವಾಗಿರಿ. ರೋಹಿಣಿ, 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 ನಿನ್ನ ವಿಷಯ ಪೂರ್ತಿ ನನಗೆ ಗೊತ್ತಾಯ್ತು. ನಡೆದಿದ್ದರಲ್ಲಿ ನಿಂದು ಯಾವ ತಪ್ಪು ಇಲ್ಲ. ಅದಕ್ಕಾಗಿ ನೀನು ದುಃಖ ಪಡಬೇಕಾಗಿಲ್ಲ ರೋಹಿಣಿ. ನೀನು ಯಾವತ್ತಿದ್ರು ನನ್ನ ಹೆಂಡ್ತಿನೇ. ಇನ್ನು ಮುಂದೆ ನೀನು ಅಳಬೇಕಾಗಿಲ್ಲ. ಮತ್ತೊಂದು ಅಳು ಕೇಳಿಸೋದು ಅಂದರೆ ಮರು ವರ್ಷದಲ್ಲಿ ಕೇಳುವ ಅಳು ಆ ಇಬ್ಬರ ಸುಗಮವಾದ ಸರಸವಾದ ದಾಂಪತ್ಯದ ಫಲವಾಗಿ ಹುಟ್ಟುವ ಮಗುವಿನ ಅಳುವಿನಲ್ಲಿ ಅಂತ್ಯ ಮಾಡ್ತಾರೆ. ಹೀಗೆ ಈ MVC ಅವರ ಕಥೆಗಳಲ್ಲಿ ಬರುವ ಸರಳವಾದ ಕೆಟ್ಟದ್ದನ್ನು, ನೋವನ್ನು ಹೇಳ್ತಾ ಮನಸ್ಸನ್ನು ಮೃದುಗೊಳಿಸುವ ಪರಿ ಇದೆಯಲ್ಲ, ಅದು ತುಂಬ ಮುಖ್ಯವಾಗುತ್ತೆ. ಮತ್ತು ಯಾವ ಕಥೆ ಓದಿದಾಗಲೂ ಕೂಡ ಅದೇನೋ ಭಾಳ ಕಾಲ ಕಾಡ್ತಾ ನಮ್ಮನ್ನು ಸಂಕಟಕ್ಕೆ ಒಳಗೆ ಮಾಡ್ತಾ ಇರೋದ್ರ ಬದಲು ತುಂಬ ಮುದಗೊಳಿಸುವ, ಮನಸ್ಸನ್ನು ಆಹ್ಲಾದಗೊಳಿಸುವ ಅಂಶಗಳು ಹೆಚ್ಚಾಗಿ ಇರ್ತವೆ ಅನ್ನೋ ಕಾರಣಕ್ಕೆ MVC ಅವರ ಕಥೆಗಳು ಓದಲಿಕ್ಕೆ ಮತ್ತು ಅನುಭವಿಸಲಿಕ್ಕೆ ತುಂಬ ಉತ್ತಮವಾದ ಉದಾಹರಣೆಗಳು ಅಂತ ಹೇಳಿ.